ಈ 6ನೇ ತಿಂಗಳಲ್ಲಿ ದೇವರಾತ್ಮನು ನಿಮಗೆ ಏನು ಹೇಳ್ತಾನಂದರೆ, ನಿನ್ನನ್ನು ನಾನು ಉದ್ಧರಿಸುವೆನು. ಪ್ರೈಸ್ ದ ಲಾರ್ಡ್. ನಿಮ್ಮೆಲ್ಲರನ್ನು ಯೇಸು ಕ್ರಿಸ್ತ ನಾಮದಲ್ಲಿ ನಿಮ್ಮೆಲ್ಲರನ್ನು ನಾನು ವಂದಿಸುತ್ತಾ ಇದ್ದೇನೆ. ವಿಶೇಷವಾಗಿ ಈ 6ನೇ ತಿಂಗಳಿಗೆ ಪರಿಶುದ್ಧಾತ್ಮನು ತನ್ನ ಒಂದು ವಾಕ್ಯವನ್ನು ಇವತ್ತು ನಮಗೆ ಪ್ರಕಟಪಡಿಸ್ತಾ ಇದ್ದಾನೆ. ಅದು ಕೀರ್ತನೆ 145ನೇ ಅಧ್ಯಾಯದಲ್ಲಿ 14ನೇ ವಾಕ್ಯ. ಕರ್ತನು ಬಿದ್ದವರನ್ನೆಲ್ಲ ಎತ್ತುವವನು, ಕುಗ್ಗಿ ಹೋದವರೆಲ್ಲ ಉದ್ಧರಿಸುವವನು ಆಗಿದ್ದಾನೆ. ಆಮೇಲೆ ನಮ್ಮನ್ನು ಪ್ರೀತಿಸುವ ನಮ್ಮ ತಂದೆಯೇ, ಈ ಸಮಯದಲ್ಲಿ ಈ ಒಂದು ವಾಕ್ಯದ ಮುಖಾಂತರ ಸ್ವಾಮಿಯಪ್ಪ ನಮ್ಮ ಜೊತೆಗೆ ಮಾತಾಡು. ಆಮೇಲೆ ವಾಕ್ಯ ಹೇಳುತ್ತದೆ, ಆತನು ಬಿದ್ದು ಹೋದವರನ್ನೆಲ್ಲ ಆತನು ಮೇಲಕ್ಕೆತ್ತುವನಂತೆ. ಈ 6ನೇ ತಿಂಗಳಲ್ಲಿ ಒಂದು ವೇಳೆ ನೀವು ಫೈನಾನ್ಷಿಯಲಿ ಬಿದ್ದಿರ್ಬೋದು, ಕೆಳಗಡೆ ಇಲ್ಲ ರೋಗದಲ್ಲಿ ಬಿದ್ದಿರ್ಬೋದು, ಇಲ್ಲ ಹಲವಾರು ಸಮಸ್ಯೆಗಳಿಂದ ಬಿದ್ದಿರ್ಬೋದು. ಆದರೆ ದೇವರು ನಿಮ್ಮನ್ನು ನೋಡಿ ಹೇಳ್ತಾ ಇದ್ದಾನೆ, ಕುಗ್ಗಿ ಹೋದವರನ್ನೆಲ್ಲ ಏನು ಮಾಡ್ತಾನಂತೆ ದೇವರು, ಆತನು ಎತ್ತುವವನು ಮತ್ತು ಕುಗ್ಗಿ ಹೋದವನೆಲ್ಲ ಉದ್ಧರಿಸುವವನಾಗಿದ್ದಾನೆ. ಈ 6ನೇ ತಿಂಗಳಲ್ಲಿ ಅನೇಕ ಒಂದು ವೇಳೆ ಎಲ್ಲ ಸಮಸ್ಯೆಗಳಿಂದ ನೀವು ಬಳಲ್ತಾ ಇರ್ಬೋದು, ಇಲ್ಲ ಕಷ್ಟಗಳಿಂದ ಅಲ್ಲದು ಎಲ್ಲ ಹೋರಾಟಗಳಿಂದ ನಾನು ಕೆಳಗಡೆ ಬಿದ್ದಿದ್ದೇನೆ, ನನ್ನನ್ನು ಎತ್ತುವುದಕ್ಕೆ ಯಾರೂ ಇಲ್ಲ, ನನ್ನ ಸಹೋದರಿ ಇಲ್ಲ, ನನ್ನ ಸಹೋದರ ಇಲ್ಲ, ಅಲ್ಲದು ನನ್ನ ಜೊತೆ ಸ್ನೇಹಿತನಿಲ್ಲ ಎಂದು ಒಂದು ವೇಳೆ ನೀವು ಯೋಚಿಸ್ತಾ ಇರ್ಬೋದು. ಈ ವಾಕ್ಯವನ್ನು ಕೇಳುವ ನನ್ನ ಪ್ರೀತಿಯ ಸಹೋದರ ಸಹೋದರಿಯೇ, ಈ 6ನೇ ತಿಂಗಳಲ್ಲಿ ದೇವರಾತ್ಮನು ನಿಮಗೆ ಏನು ಹೇಳ್ತಾನಂದರೆ, ನಿನ್ನನ್ನು ನಾನು ಉದ್ಧರಿಸುವೆನು. ಒಂದು ವೇಳೆ ನಿನ್ನನ್ನು ಅನೇಕರು ಹೇಳಿರ್ಬೋದು, ನಿನ್ನ ಜೀವಿತದಲ್ಲಿ ನೀನು ಉದ್ಧಾರ ಆಗೋದಿಲ್ಲ ಅಂದ್ಬಿಟ್ಟು ಅನೇಕರು ನಿನಗೆ ಒಂದು ವೇಳೆ ನಿನ್ನನ್ನು ಒಂದಷ್ಟು ಶಾಪ ಇಟ್ಟಿರ್ಬೋದು, ನಿನ್ನ ಕುಟುಂಬ ಉದ್ಧಾರ ಆಗೋದಿಲ್ಲ, ನೀನು ಉದ್ಧಾರ ಆಗೋದಿಲ್ಲ. ಅವರು ಹೇಳಿದ್ರೆ ಅವ್ರು ಪರವಾಗಿಲ್ಲ, ಅವರು ಮನುಷ್ಯರು. ಆದರೆ ದೇವರು ನಿನ್ನನ್ನು ನೋಡಿ ಹೇಳ್ತಾನೆ, ನಿನ್ನನ್ನು ನಾನು ಏನು ಮಾಡುವೆನು, ಉದ್ಧರಿಸುವೆನು ಮತ್ತು ಏನು ಮಾಡುವೆನು, ನಿನ್ನನ್ನು ಮೇಲಕ್ಕೆತ್ತುವನು. ಅದು ಯಾಕೆ ನಮ್ಮನ್ನು ಆತನ ಉದ್ಧರಿಸಬೇಕು? ಏಕೆಂದರೆ ಆತನು ನಮ್ಮನ್ನು ಆಶೀರ್ವದಿಸುವ ದೇವರಾಗಿದ್ದಾರೆ. ನನ್ನ ಪ್ರೀತಿಯ ಸಹೋದರ ಸಹೋದರಿಯೇ, ನಾವು ಅನೇಕ ಸಮಯಗಳಲ್ಲಿ ನಮ್ಮನ್ನು ಮನುಷ್ಯರು ಉದ್ಧಾರ ಮಾಡ್ತಾರೆ ಅಂದ್ಬಿಟ್ಟು ನಾವು ಅವ್ರ ಹತ್ರ ಏನು ಮಾಡ್ತೇವೆ ಗೊತ್ತಾ, ತುಂಬ ಹೆಚ್ಚಿನ ರೀತಿಯಲ್ಲಿ ತುಂಬ ಅಟ್ಯಾಚ್ ಆಗಿರ್ತೇವೆ, ನಮ್ಮ ಪ್ರೀತಿಯೆಲ್ಲ ಅವ್ರ ಹತ್ರ ತೋರಿಸ್ತೇವೆ. ಆದರೆ ಅವರು ನಮಗೆ ಆಪೋಸಿಟ್ ಆಗಿ ಕೆಲವೊಂದು ಕಾರ್ಯಗಳು ಕೆಲಸಗಳು ಮಾಡುವಾಗ ನಾವೆಲ್ಲ ಕುಗ್ಗಿ ಹೋಗ್ತೇವೆ. ನಾನು ಅವ್ರನ್ನ ನಂಬದೆ, ಅವ್ರನ್ನ ಎಷ್ಟು ಬಂದೆಲ್ಲ ಪ್ರೀತಿ ಮಾಡಿದೆ, ಆದರೆ ನನ್ನನ್ನು ಅರ್ಧದಲ್ಲಿ ಕೈ ಬಿಟ್ಬಿಟ್ರಲ್ಲ. ಒಂದು ವೇಳೆ ನಿಮ್ಮ ಬಿಸ್ನೆಸ್ನಲ್ಲಿ ಒಂದು ವೇಳೆ ಲಾಸ್ ಆಗಿರ್ಬೋದು, ಇಲ್ಲ ನಿನ್ನ ಜೊತೆಗೇ ಇರ್ತೇನೆ ನನ್ನ ಪಾರ್ಟ್ನರು ಒಂದು ವೇಳೆ ಇವಾಗ ಇಲ್ದಿರೇ ಇರ್ಬೋದು. ಆದರೆ ದೇವರಾತ್ಮನು ನಿಮ್ಮನ್ನು ನೋಡಿ ಹೇಳ್ತಾನೆ, ನಿನ್ನನ್ನು ನಾನು ಉದ್ಧರಿಸುವೆನು. ಈ 6ನೇ ತಿಂಗಳು ಯಾರು ನಿನ್ನನ್ನು ಒಂದು ವೇಳೆ ಒಳ್ಳೆ ಮಾತುಗಳಿಂದ ನಿನ್ನನ್ನು ಆಶೀರ್ವದಿಸ್ತಾರೋ ಇಲ್ವೋ ಗೊತ್ತಿಲ್ಲ, ಆದರೆ ಒಂದು ವಾಕ್ಯವನ್ನು ಕೇಳುವ ನಿಮ್ಮನ್ನು ನೋಡಿ ನಾನು ಹೇಳುತ್ತೇನೆ, ದೇವರಾತ್ಮನ ಹೇಳ್ತಿದ್ದಾನೆ, ನಿನ್ನನ್ನು ನಾನು ಉದ್ಧರಿಸುವೆನು. ನಾವು ಬೈಬಲ್ನಲ್ಲಿ ಜೋಸೆಫನೆಂಬ ಒಬ್ಬ ಹುಡುಗ ಯವನಸ್ಥನನ್ನು ನಾವು ನೋಡ್ಬೋದು. ಆತನ ತನ್ನ ಸಹೋದರಗಳು ಅವನನ್ನು ಗುಂಡಿ ಒಳಗಡೆ ಹಾಕ್ತಾರೆ. ತನ್ನ ತಂದೆಗೆ ಹೋಗಿ ಹೇಳ್ತಾರೆ, ಇಲ್ಲಪ್ಪ ಯೋಸೇಫನು ಇಲ್ಲ, ಯಾವುದೋ ಒಂದು ಸಿಂಹ ಹುಳಿ ಅವನ ಸಾಯಿಸ್ತಾ ಅಂದ್ಬಿಟ್ಟು ಏನು ಮಾಡ್ತಾರೆ, ಅವನ ಬಟ್ಟೆ ತಗೊಂಡು ಹೋಗಿ ಹತ್ರ ಕೊಡ್ತಾರೆ. ನನ್ನ ಪ್ರೀತಿಯ ಸಹೋದರ ಸಹೋದರಿಗೆ ಸ್ವಂತ ಅಣ್ಣಂದಿರು ಏನು ಮಾಡಿದ್ರು ಗೊತ್ತಾ, ಅವನನ್ನು ಸಾಯಿಸೋದಕ್ಕೆ ಪ್ರಯತ್ನ ಮಾಡಿದ್ರು. ಆದರೆ ಯೋಸೇಫನನ್ನು ಉಂಟು ಮಾಡಿದ ದೇವರು ಅವನ ಬಗ್ಗೆ ಒಂದು ಉದ್ದೇಶ ಇತ್ತು. ಅವನನ್ನು ತನ್ನ ಸ್ವಂತ ಸಹೋದರಗಳು ಕೈ ಬಿಟ್ಟರು, ಆದರೆ ತನ್ನ ತಾಯಿಯ ಗರ್ಭದಲ್ಲಿ ಯೋಸೇಫನ್ನು ಅರಿತ ಕರ್ತನು ಯೋಸೇಫನ್ನ ಕೈ ಬಿಟ್ಟಿಲ್ಲ. ಅದೇ ರೀತಿಯಾಗಿ ಒಂದು ವೇಳೆ ನಿನ್ನ ಸಹೋದರರು ಅಲ್ಲದು ನಿಮ್ಮ ಒಂದು ಸ್ನೇಹಿತರು ಅಲ್ಲದು ಒಂದೆರಡು ಬಂಧು ಮಿತ್ರರು ನಿಮ್ಮನ್ನು ಕೈ ಬಿಟ್ಟಿರ್ಬೋದು. 6ನೇ ತಿಂಗಳಲ್ಲಿ ಯಾರು ಕೈ ಬಿಟ್ಟಿದ್ರೂ ಸರಿ, ನಿನ್ನನ್ನು ಉದ್ಧರಿಸಿ ನಿನ್ನನ್ನು ಆಶೀರ್ವದಿಸುವುದಕ್ಕೆ ಈ ಸಮಯದಲ್ಲಿ ಹೇಳೋ ವಾಕ್ಯದ ಮುಖಾಂತರ ನಿನ್ನನ್ನು ಬಲಪಡಿಸ್ತಾ ಇದ್ದಾನೆ. ಅದಾದ್ದರಿಂದ ನೀನು ಒಂದೇ ಒಂದು ಹೇಳಬೇಕು, ದೇವರೇ ನನ್ನ ಜೀವಿತವನ್ನು ನಿನ್ನ ಹಸ್ತದಲ್ಲಿ ಕೊಡ್ತಾ ಇದ್ದೇನೆ, ನನ್ನನ್ನು ಆಶೀರ್ವದಿಸು ಎಂದು. ಹಲ್ಲೆಲೂಯ. ಒಂದು ವೇಳೆ ಈ ವಾಕ್ಯವನ್ನು ಕಣ್ಣೀರಿಂದ ಕೇಳ್ತಾ ಇರ್ಬೋದು, ಒಂದು ವೇಳೆ ತುಂಬ ಒಂದು ಮನ ದುಃಖದಿಂದ, ಒಂದು ವೇಳೆ ಅಯ್ಯೋ ನನ್ನ ಜೀವಿತದಲ್ಲಿ ನಾನು ಮತ್ತೆ ಮೇಲೆ ಬಂದು ಹೇಳೋದಿಲ್ವಾ, ನಾನು ಉದ್ಧಾರ ಆಗೋದಿಲ್ವಾ ಅಂದ್ಕೊಂಡಿರ್ಬೋದು. ಆದರೆ 145ನೇ ಅಧ್ಯಾಯ 14ನೇ ವಾಕ್ಯ ಹೇಳುತ್ತದೆ, ನಿನ್ನನ್ನು ಉದ್ಧರಿಸುವೆನು.
ಅದಾದ್ದರಿಂದ ಎಲ್ಲ ಧೈರ್ಯವಾಗಿರಿ, ನಿನ್ನನ್ನು ಉದ್ಧರಿಸುವುದಕ್ಕೆ ಕರ್ತನಿದ್ದಾನೆ. ಒಂದೆಲ್ಲ ಮನುಷ್ಯರು ಕೈ ಬಿಟ್ಟಿರ್ಬೋದು, ಆದರೆ ನೀನು ಆರಾಧಿಸುವ ದೇವರು ನಿನ್ನನ್ನು ಯಾವತ್ತೂ ಕೈ ಬಿಡೋದಿಲ್ಲ. ಗಾಡ್ ಬ್ಲೆಸ್ ಯು. ಪ್ರೈಸ್ ದ ಲಾರ್ಡ್.